ಅಗಲಿರೋ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ಗೆ ಗಣ್ಯರೆಲ್ಲರೂ ಕೂಡ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಸದ್ಯಕ್ಕೆ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ ಎಐಸಿಸಿ ಕಚೇರಿಯಲ್ಲಿದೆ. ರಾಹುಲ್ ಗಾಂಧಿ ಪುಷ್ಪ ನಮನ ಸಲ್ಲಿಸಿದ್ರು, ಪ್ರಿಯಾಂಕಾ ಗಾಂಧಿ ಪುಷ್ಪ ನಮನ ಸಲ್ಲಿಸಿದ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಪುಷ್ಪ ನಮನ ಸಲ್ಲಿಸಿದ್ರು. ಇನ್ನು ಮನಮೋಹನ್ ಸಿಂಗ್ ಅವರ ಪತ್ನಿ ಹಾಗೂ ಪುತ್ರಿ ಎಐಸಿಸಿ ಕಚೇರಿಯಲ್ಲೂ ಕೂಡ ಅವರಿಗೆ ಪುಷ್ಪ ನಮನವನ್ನ, ಅಂತಿಮ ನಮನವನ್ನ ಸಲ್ಲಿಸಿದ್ರು. ಅದಾದ ನಂತರ ಬೇರೆ ಬೇರೆ ರಾಜ್ಯದಿಂದ ಕಾಂಗ್ರೆಸ್ನ ಗಣ್ಯರು ಬಂದಿದ್ದಾರೆ, ನಾಯಕರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. 2 ದಿನಗಳ ಕಾಲ ಮನಮೋಹನ್ ಸಿಂಗ್ ಅವರ ಮನೆಯಲ್ಲೇ ಅವರ ಪಾರ್ಥಿವ ಶರೀರ ಇತ್ತು. ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು, ಧೈರ್ಯ ತುಂಬಿದ್ರು. ಅದಾದ ನಂತರ ಕಾಂಗ್ರೆಸ್ಸಿಗೆ ಮತ್ತು ಸ್ಪೆಷಲಿ ದೇಶಕ್ಕೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಕೊಡುಗೆ ಅಪಾರ. ಕಷ್ಟದ ಪರಿಸ್ಥಿತಿಯಲ್ಲಿ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ನ ಕೈ ಹಿಡಿತಾರೆ. ಎಕಾನಮಿಸ್ಟ್ ಆಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಸರ್ಕಾರದ ಸಚಿವಾಲಯದಲ್ಲಿ ಆಪ್ತ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆಗ ವಿತ್ತ ಸಚಿವರಾಗಬೇಕು ಅನ್ನುವಂತಹ ಕರೆ ಮನಮೋಹನ್ ಸಿಂಗ್ ಅವರಿಗೆ ಹೋಗುತ್ತೆ. ಅದಾದ ನಂತರ ಅವರ ಕಾರ್ಯವೈಖರಿಯನ್ನ, ಅವರ ಪ್ಲಾನ್ಸ್ ಅನ್ನ ಗಮನಿಸಿದಂತಹ ಸೋನಿಯಾ ಗಾಂಧಿ ಮತ್ತು ಬೇರೆ ಬೇರೆ ಹಿರಿಯ ಕಾಂಗ್ರೆಸ್ನ ನಾಯಕರು ಅವ್ರನ್ನ ಪ್ರಧಾನಿ ಮಾಡುವಂತಹ ನಿರ್ಧಾರಕ್ಕೆ ಬರ್ತಾರೆ. ಪ್ರಧಾನಿ ಆಗ್ಬೇಕಾದ್ರೆ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿರ್ಲಿಲ್ಲ, ದೇಶದ ಆರ್ಥಿಕತೆ ಸರಿಯಾಗಿರ್ಲಿಲ್ಲ. ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ನ ಕೈ ಹಿಡಿತಾರೆ. ಆರ್ಥಿಕತೆಯನ್ನ ಮೇಲಕ್ಕೆತ್ತುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ತರ್ತಾರೆ. ಅವರು ಆ ಸಂದರ್ಭದಲ್ಲಿ ಮಾಡಿದಂತಹ ಗ್ಲೋಬಲೈಸೇಷನ್ ಇದೆಯಲ್ಲ, ಸಾಕಷ್ಟು ವಿರೋಧಗಳ ಮಧ್ಯನೂ ಗ್ಲೋಬಲೈಸೇಷನ್ ಆಗುತ್ತೆ. ಆಗ ಪ್ರೊಟೆಸ್ಟ್ಗಳು ಆಗ್ತವೆ, ವಿದ್ಯಾರ್ಥಿಗಳು ಪ್ರೊಟೆಸ್ಟ್ಗಳನ್ನ ಮಾಡ್ತಾರೆ. ಬೇರೆಯವರು ಬಂದು ಮತ್ತೆ ನಮ್ಮನ್ನ ಆಳುವಂತಹ ಪರಿಸ್ಥಿತಿಗೆ ನಮ್ಮನ್ನ ದೂಕ್ತಾ ಇದ್ದೀರಾ ಅನ್ನುವಂತಹ ಸಾಲು ಸಾಲು ಪ್ರತಿಭಟನೆಗಳು, ಅದು ವಿಪಕ್ಷಗಳು ಮಾಡುವ ಪ್ರತಿಭಟನೆಗಳು, ಸಂಘಟನೆಗಳು ಮಾಡುವಂತಹ ಪ್ರತಿಭಟನೆಗಳು, ವಿದ್ಯಾರ್ಥಿಗಳು ಮಾಡುವಂತಹ ಪ್ರತಿಭಟನೆಗಳು, ಇದೆಲ್ಲವನ್ನ ಆಗಿನ ಸಂದರ್ಭದಲ್ಲಿ ಎದುರಿಸ್ತಾರೆ ಮನಮೋಹನ್ ಸಿಂಗ್. ಅವಾಗ ಹೇಳ್ತಾರೆ 10 ವರ್ಷದ ನಂತರ ಇದರ ರಿಟರ್ನ್ಸ್, ಇದರ ಲಾಭ ನಮ್ಮ ದೇಶಕ್ಕೆ ಸಿಗುತ್ತೆ ಅಂತ. ಅದು ನಿಜ ಕೂಡ ಆಯಿತು. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಬೇರೆ ಬೇರೆ ನಾಯಕರು ಎಐಸಿಸಿ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಪುಷ್ಪ ನಮನವನ್ನ, ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಬೇರೆ ದೇಶದಿಂದಲೂ ಕೂಡ ಮನಮೋಹನ್ ಸಿಂಗ್ ಅವರು ಅವರ ಅಂತ್ಯಕ್ರಿಯೆಗೆ ಗಣ್ಯರು ಬರುವಂತಹ ನಿರೀಕ್ಷೆ ಇದೆ. ಇನ್ನು ಎಐಸಿಸಿ ಕಚೇರಿಯಿಂದ ನಿಗಮ್ಬೋಧ್ ಘಾಟ್ಗೆ ಈಗ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಬಂದು ಧ್ವಜವನ್ನ ಇಟ್ಟು ಮನಮೋಹನ್ ಸಿಂಗ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಅವರು ಕೂಡ ತುಂಬಾನೇ ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿದರು. ಒಬ್ಬ ಒಳ್ಳೆಯ ಗೆಳೆಯ, ಸಲಹೆಗಾರ, ದೇಶ ಕಂಡಂತಹ ಹೃದಯವಂತ, ಬುದ್ಧಿವಂತ, ವಿನಮ್ರತೆಯಿಂದ ಕೂಡಿದಂತಹ ಅದ್ಭುತ ರಾಜಕಾರಣಿಯನ್ನ ನಾವು ಕಳೆದುಕೊಂಡಿದ್ದೀವಿ, ನಮ್ಮ ದೇಶ ಕಳೆದುಕೊಂಡಿದೆ ಅಂತ ಹೇಳಿ ಭಾವನಾತ್ಮಕ ಪೋಸ್ಟ್ ಮಾಡಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸ್ಥಳದಲ್ಲಿದ್ದಾರೆ. ಸುರ್ಜೇವಾಲಾ ಕೂಡ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಪಕ್ಷದ ಹಿರಿಯ ನಾಯಕ ಹಾಗೂ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಎಐಸಿಸಿ ಕಚೇರಿಯಿಂದ ಕೆಲವೇ ಕ್ಷಣದಲ್ಲಿ ದೆಹಲಿಯ ನಿಗಮ್ಬೋಧ್ ಘಾಟ್ಗೆ ಅಂತಿಮ ಯಾತ್ರೆ ಹೊರಡ್ತಾರೆ ಮನಮೋಹನ್ ಸಿಂಗ್.
ಈ ಅಂತಿಮ ಯಾತ್ರೆಯಲ್ಲಿ ಸಾಕಷ್ಟು ಜನ ಸೇರುವಂತಹ ಬರುವಂತಹ ಅಂತಿಮ ವಿದಾಯವನ್ನ ಮನಮೋಹನ್ ಸಿಂಗ್ ಅವರಿಗೆ ಹೇಳುವಂತಹ ನಿರೀಕ್ಷೆ ಇದೆ, ಸಾಧ್ಯತೆಗಳು ಇದೆ. ಹಾಗಾಗಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ದೆಹಲಿಯ ಮಾರ್ಗಗಳನ್ನು ಬದಲಾಯಿಸುವಂತಹ ಕೆಲಸ ಕೂಡ ಆಗಿದೆ. ಸಾರ್ವಜನಿಕರಿಗೆ ಈ ಬಗ್ಗೆ ಮಾಹಿತಿಯನ್ನ ಸೂಚನೆಯನ್ನು ಕೂಡ ಈಗಾಗಲೇ ರವಾನೆ ಮಾಡಿಯಾಗಿದೆ. ಆರ್ಥಿಕ ಕ್ರಾಂತಿ ಪುರುಷ ಅಂತಾನೆ ಮನಮೋಹನ್ ಸಿಂಗ್ ಅವರು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಭಾರತದ ಮೊದಲ ಮತ್ತು ಏಕೈಕ ಸಿಖ್ ಸಮುದಾಯದ ಪ್ರಧಾನಿ ಮನಮೋಹನ್ ಸಿಂಗ್. ಮಿತಭಾಷಿ ನಾಯಕ, ದೀರ್ಘಕಾಲದ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ತಮ್ಮ ಹೆಗ್ಗುರುತನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಉರ್ದು ಭಾಷೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಪೂರೈಸುತ್ತಾರೆ. ಇಂಗ್ಲಿಷ್ನಲ್ಲಿ ಪಾರಮ್ಯವನ್ನ ಸಿಂಗ್ ಸಾಧಿಸುತ್ತಾರೆ. ಮನ್ನರೇಗಾ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಆಧಾರ್, ಆಹಾರ ಭದ್ರತಾ ಕಾಯ್ದೆ, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ರೈತರ ಸಾಲ ಮನ್ನಾ, ಆರ್ಥಿಕ ಸುಧಾರಣೆಯ ಹರಿಕಾರ ಅಂತ ಹೇಳಿ ಕರೆಸಿಕೊಳ್ತಾರೆ. ಸಾಕಷ್ಟು ಯೋಜನೆಗಳನ್ನ ಅವರ ಸಂದರ್ಭದಲ್ಲಿ, ಅವರ ಕಾಲದಲ್ಲಿ ಭಾರತಕ್ಕೆ ತಂದುಕೊಡ್ತಾರೆ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಜಾರಿಗೆ ತಂದಿದ್ದ ಮನಮೋಹನ್ ಸಿಂಗ್ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅಮೆರಿಕ ಅಧ್ಯಕ್ಷರೊಬ್ಬರು ಶ್ವೇತ ಭವನದಿಂದ ಹೊರಬಂದು ಸಿಂಗ್ರನ್ನ ಸ್ವಾಗತ ಮಾಡಿರ್ತಾರೆ. ಇನ್ನು ಬರಾಕ್ ಒಬಾಮಾ ಅವರು ಕೂಡ ಹೇಳ್ತಾರಂತೆ, ದೇಶದಲ್ಲಿ ಅಂದ್ರೆ ಈ ಪ್ರಪಂಚದಲ್ಲಿ ಆರ್ಥಿಕ ವ್ಯವಸ್ಥೆಯ ಬಗ್ಗೆ, ಆರ್ಥಿಕತೆಯ ಬಗ್ಗೆ ನಾನು ಯಾರ್ದಾದ್ರೂ ಮಾತು ಕೇಳಬೇಕು ಅಂತಂದ್ರೆ ಅದು ಮನಮೋಹನ್ ಸಿಂಗ್ ಅಂತ. ಅಂದ್ರೆ ಮನಮೋಹನ್ ಸಿಂಗ್ ಅವರು ತಮ್ಮ ಆ ಆರ್ಥಿಕ ನೀತಿಗಳಿಂದ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ, ಜೊತೆಗೆ ಇಲಾಖೆಗಳ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ, ವಿತ್ತ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ಕೇವಲ ಸಚಿವರಾಗಿ ಕೆಲಸ ಮಾಡಿರುವಂತ ಅನುಭವ ಅಲ್ಲ, ಗ್ರೌಂಡ್ ಇಂದ ಬಂದವರು ಮನಮೋಹನ್ ಸಿಂಗ್ ಅವರು. ದೇಶದ ಬಡತನವನ್ನ ಕಂಡವರು ಮನಮೋಹನ್ ಸಿಂಗ್. ಅದಾದ ನಂತರ ದೇಶದ ಏಳು ಬೀಳುಗಳನ್ನ ಕಂಡವರು, ಈ ದೇಶಕ್ಕೆ ಏನು ಸೂಕ್ತ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದವರು, ಬೋಧನೆಯನ್ನ ಮಾಡಿದವರು. ಸೊ ಅಂತಹ ಮನಮೋಹನ್ ಸಿಂಗ್ ಅವರ ಮಾತನ್ನ ಮಾತ್ರ ನಾನು ಆರ್ಥಿಕ ಪರಿಸ್ಥಿತಿಯ ಕುರಿತಂತೆ, ಆರ್ಥಿಕ ವ್ಯವಸ್ಥೆಯ ಕುರಿತಂತೆ, ಆರ್ಥಿಕ ಯೋಜನೆಗಳ ಕುರಿತಂತೆ ಕೇಳ್ತೀನಿ ಅಂತ ಹೇಳಿ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಹೇಳ್ತಾರೆ. ಭಾರತೀಯ ಕರೆನ್ಸಿಗಳಲ್ಲಿ ಸಹಿ ಹೊಂದಿರುವ ಏಕೈಕ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ದೇಶದ ಇತಿಹಾಸದಲ್ಲಿ ಸಿಂಗ್ ಅವಧಿಯಲ್ಲಿ 9.7 GDP ದಾಖಲಿಸಿರುವಂತಹ ದಾಖಲೆ ಬಿಟ್ಟು ಹೋಗ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.